ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಮತ್ತೆ ಶುಕ್ರವಾರದ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ, ಇಷ್ಟೊತ್ತಿಗೆ 2 ದಿನ ಗ್ಯಾಪ್ ಆಯಿತು. ಇಷ್ಟೊತ್ತಿಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಇನ್ನು ಮದುವೆ ಎಲ್ಲ ಮುಗ್ದಿದೆ. ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಊರಿಗೆ ಹೋಗ್ಬಿಟ್ಟು ಆ ನೀರು ಈ ನೀರು ಫುಲ್ಲು ಚೇಂಜ್ ಆಗಿಬಿಟ್ಟು ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ಕೆಮ್ಮು ಅಂದರೆ ಸಿಕ್ಕಾಪಟ್ಟೆ ಕೆಮ್ಮಾಗಿಬಿಟ್ಟಿದೆ ನನಗಂತೂ. ಇನ್ನು ಮದುವೆ ಮನೇಲಿ ಅಂದರೆ ಗೊತ್ತಲ್ವಾ, ಇನ್ನು ಅಲ್ಲಿ ಎಲ್ಲ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಆಗೋದಿಲ್ಲ, ಇನ್ನು ಎಡಿಟ್ ಕೂಡ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು 1-2 ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮದುವೆ ಎಲ್ಲ ಮುಗಿದ ಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಇನ್ನು ಇವಾಗ ಬಂದುಬಿಟ್ಟು ನಾವು ಸೀದಾ ಹಿರಿಯೂರು ಇಂದ ಚಳ್ಳಕೆರೆಗೆ ಹೋಗೋದಕ್ಕೆ ಇನ್ನು ಬಸ್ ಹತ್ತಿದ್ವಿ. ಇನ್ನು ಮಕ್ಕಳ ವಿಷಯ ಅಂತೂ ಗೊತ್ತಲ್ಲ, ಇನ್ನು ಬಸ್ ಹತ್ತಿದ್ರೆ ಸಾಕು, ಬಸ್ ಒಳಕ್ಕೆ ಈ ಥರ ಚಿಪ್ಸು, ನೀರು, ಮಜ್ಜಿಗೆ ಪಾಕೆಟು ಅದೆಲ್ಲ ಮಾರ್ಕೊಂಬರ್ತಾ ಇರ್ತಾರೆ. ಇವಾಗ ಬೇಸಿಗೆ ಅಲ್ವಾ, ಸಿಕ್ಕಾಪಟ್ಟೆ ಸೆಕೆ ಬಿಸಿಲಲ್ವಾ, ಇನ್ನು ಮಜ್ಜಿಗೆ ಪಾಕೆಟ್ ಆಗಲಿ, ನೀರಾಗಲಿ, ಈ ಥರ ಚಿಪ್ಸು ಎಲ್ಲ ಕೂಡ ಮಾರ್ಕೊಂಬರ್ತಾರೆ. ಇನ್ನು ನನ್ನ ಮಗಂತೂ ನಾನು ಕೊಡ್ಸಂದೆ. ಇನ್ನು 2 ಚಿಪ್ಸ್ ಪಾಕೆಟ್ ಕೊಡಿಸ್ದೆ. ತಿನ್ನಪ್ಪ ಅಂತಂದರೆ ಬೇಡ, ಊರಿಗೆ ಹೋದ್ಮೇಲೆ ತಿಂತೀನಿ ಅಂತಂದ. ಈ ಕಡೆ ರೋಡ್ ಸೈಡ್ ಎಲ್ಲ ಗಿಡ ಹಾಕಿರ್ತಾರಲ್ವ, ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಸಿಕ್ಕಾಪಟ್ಟೆ ಹೂವು ಬಿಟ್ಬಿಟ್ಟಿರ್ತವೆ, ಕಲರ್ ಪೇಪರ್ ಹೂವು. ಇವಾಗ ಬಿಸಿಲು ಭಾಳ ಬಿಸಿಲಿದೆ ಪಾಪ, ಗಿಡಕ್ಕೆ ನೀರು ಸಮೇತ ಇಲ್ಲ, ಆದರೂ ಕೂಡ ಹೂವು ಎಲ್ಲ ಬಿಟ್ಟಿರ್ತವೆ. ಇನ್ನು ಇವಾಗಕ್ಕಿಂತ ಮಳೆಗಾಲದಲ್ಲಿ ನೋಡಿಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರೋಡ್ ಸೈಡಂತೂ, ಹೈವೇ ರೋಡ್ ಸೈಡು ನಿಜವಾಗ್ಲೂ ನನಗಂತೂ ಬಸ್ಸಲ್ಲಿ ಬಂದಾಗ ಜಾಸ್ತಿ ನಾನು ಅಂದರೆ ಈ ಕಡೆಯಿಂದ ಹೋದಾಗ ಅಷ್ಟೊಂದು ರಶ್ ಇರಲ್ಲ, ಆರಾಮ್ಸೆ ಹೋಗ್ತೀನಿ. ಚಳ್ಳಕೆರೆಯಿಂದ ಮತ್ತು ನಮ್ಮೂರಿಗೆ ಹೋಗೋದಕ್ಕೆ, ಅಮ್ಮರ ಊರಿಗೆ ಹೋಗೋದಕ್ಕಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಮ್ಮ ಪುಣ್ಯ ಚಳ್ಳಕೆರೆಗೆ ಬಂದ ತಕ್ಷಣ ನಮ್ಮ ಧನು ಕೂಡ ಬಂದಿದ್ದ. ಇನ್ನು ಸೀಟ್ ಸಿಕ್ತು ಪಾಪ, ಒಬ್ಬ ಹುಡುಗ ಸೀಟ್ ಬಿಟ್ಟ ನಮಗೆ. ಸರಿ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡ್ವಿ. ಇನ್ನು ಅಷ್ಟೊಂದು ರಶ್ ಆಗಿರಲಿಲ್ಲ ನಾವು ಹೋಗಿ ಕೂತ್ಕೊಂಡಾಗ. ಬರ್ತಾ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತು ಬಸ್ಸು. ಇನ್ನು ಬಿಸಿಲು ಅಲ್ವಾ, ಇನ್ನು ಸೆಕೆ ಅಂದರೆ ಭಾಳ ಸೆಕೆ. ಇನ್ನು ಹೋಗಿದ್ದೀವಿ. ನಮ್ಮ ಧನು ಬಂದುಬಿಟ್ಟು ಇನ್ನು ಕಲ್ಯಾಣನಿಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಇನ್ನು ಸೀಟ್ ಸಿಕ್ಕಿತ್ತಲ್ಲ, ಆರಾಮಾಗಿ ಕೂತ್ಕೊಂಡು ಇನ್ನು ತಿನ್ನಿಸ್ತಾ ಇದ್ದಾನೆ. ಇನ್ನು ಅಂತೂ ಇಂತೂ ಪೇಚಾಡಿಕೊಂಡು ಮನೆ ಸೇರೋಷ್ಟೊತ್ತಿಗೆ ಇನ್ನು ಮಧ್ಯಾಹ್ನನೇ ಆಗಿಬಿಡ್ತು. ಇನ್ನು ಊರಿಗೆ ಬಂದ್ವಿ. ಇನ್ನು ನಮ್ಮ ಧನು ಕೂಡ ಮದುವೆ ಇತ್ತಲ್ವ, ಅವನಿಗೆ ಒಂದು ಪ್ಯಾಂಟ್ ಬೇಕಾಗಿತ್ತಂತ ಇನ್ನು ಪ್ಯಾಂಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಚಳ್ಳಕೆರೆಗೆ ಬಂದಿದ್ದ. ಇನ್ನು ನಾನು ಕೂಡ ಫೋನ್ ಮಾಡಿದ್ನಲ್ವ ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಇನ್ನು ನನ್ನನ್ನು ಹಂಗೆ ಕರ್ಕೊಂಡು ಇನ್ನು ಬಂದ ತಕ್ಷಣವೇ ಹುಡುಗರಿಗೆ ಇವಾಗ ರಜೆ ಇದೆ, ಬೇಸಿಗೆ ರಜಾ. ಇನ್ನು ಸಹನ, ಧನು, ಪಾಲ 3 ಜನನೂ ಇಲ್ಲೇ ಇದ್ದಾರೆ, ನಮ್ಮ ರೋಜನ ಮಕ್ಕಳು. ರಜಾ ಅಂತ ಹೇಳ್ಬಿಟ್ಟು ಇನ್ನು ಮನೆ ಕೆಲಸ ಕೂಡ ಇದೆ ಅಲ್ವಾ, ಮನೆ ಕಟ್ಟೋದು, ಅದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮನೆಯಲ್ಲಿ ಕೆಲಸಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಜನನೂ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಇವತ್ತು ಮಾತ್ರ ಸ್ವಲ್ಪ ಫ್ರೀ ಆಗಿದ್ದಾರೆ. ಇನ್ನು ಹೋದ ತಕ್ಷಣವೇ ಅವ್ರು ನೋಡ್ಕೊಂಡ್ಬಿಟ್ಟು ಇನ್ನು ಮಾತಾಡಿಕೊಂಡು ಇನ್ನು ಕೂತ್ಕೊಂಡಿದ್ದೆ. ಇನ್ನು ಸಹನ ಊಟ ಮಾಡ್ತಾ ಇದ್ಲು. ಬೆಳಗ್ಗೆ ಚಿಕ್ಕಮ್ಮ ಉಪ್ಪಿಟ್ಟು ಮಾಡಿದ್ರಂತೆ. ಇನ್ನು ಹಾಕ್ಕೊಂಡು, ಕಲ್ಯಾಣನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಲ್ವಾ, ತಿನ್ನು ಬಾರೋ ಅಂತ ಹೇಳ್ಬಿಟ್ಟು ಇನ್ನು ತಿನ್ನಿಸ್ತಾ ಇದ್ದಾಳೆ ಇವಾಗ. ಇನ್ನು ಅಜ್ಜಿ ತಾತ ನೋಡಿಬಿಟ್ಟು ಇವನು ಕೂಡ ತುಂಬ ಖುಷಿಯಾದ. ಮತ್ತು ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇ, ಅವನಂತೂ ಹೋದ ತಕ್ಷಣವೇ ಮಾತಾಡ್ಸಿದ್ದೇನೆ, ಮುದ್ದು ಮಾಡಿದ್ದೇನೆ. ಇನ್ನು ಇಲ್ಲಿ ಬಂದುಬಿಟ್ಟು ಚಿಕ್ಕಮ್ಮ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಮದುವೆಗೆ ಹೋಗ್ತಾ ಇದ್ದೀವಲ್ವ ಇವತ್ತು ಸಾಯಂಕಾಲ, ಹಾಗಾಗಿ ಮತ್ತು 2 ದಿನ 3 ದಿನ ಆಗುತ್ತೆ ಬರೋಷ್ಟೊತ್ತಿಗೆ. ಇನ್ನು ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇಲ್ಲೇ ಇರ್ತಾರಲ್ವ, ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಸಾಂಬಾರೆಲ್ಲ ಮಾಡಿಟ್ಟಿದ್ದಾರೆ. ಎಲ್ಲ ಒಲೆಯಲ್ಲೇ ಮಾಡ್ತಾಯಿದ್ದಾರೆ. 2 ತಿಂಗಳಾಗಿದೆ ಪಾಪ ಗ್ಯಾಸ್ ಖಾಲಿಯಾಗಿ, ಇನ್ನು ತಗೊಂಡಿಲ್ಲ ಅವರು. ಹಾಗಾಗಿ ಬರೀ ಒಲೆಯಲ್ಲೇ ಮಾಡ್ತಾಯಿದ್ದಾರೆ ಚಿಕ್ಕಮ್ಮ. ತುಂಬ ಕಷ್ಟ ನಿಜವಾಗ್ಲೂ, ಅಷ್ಟಿಷ್ಟು ಅಡುಗೆ ಎಲ್ಲ ಒಲೆಯಲ್ಲಿ ಮಾಡಬೇಕಂದ್ರೆ. ಇನ್ನು ಮನೆ ಕಟ್ಟೋದಕ್ಕೂ ಕೂಡ ಕೂಲರೆಲ್ಲ ಬರ್ತಾರಲ್ವ, ಅವ್ರಿಗೂ ಕೂಡ ಬರೀ ಒಲೆಯಲ್ಲೇ ಅಡುಗೆ ಮಾಡಿ ಹಾಕ್ತಾಯಿದ್ದಾರೆ ಅವ್ರಿಗೆ. ಇನ್ನು ಸಾಂಬಾರು ಮಾಡಿದರು. ಸಾಂಬಾರು ಎಲ್ಲ ಕಡಲೆಕಾಳು, ಬಟಾಣಿ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಮತ್ತು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಇನ್ನು ಸಾಂಬಾರು ಇಟ್ಟಿದ್ರು ಒಲೆ ಮೇಲೆ. ಇನ್ನು ಬಿಸಿ ಅನ್ನ ಕೂಡ ಮಾಡಿಟ್ಟಿದ್ರು. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಕೂಡ ಇತ್ತು. ಅಪ್ಪ, ತುಂಬ ದಿನ ಆಯಿತು ಅಮ್ಮವ್ರ ದರ್ಶನ ಮಾಡಿಬಿಟ್ಟು. ಇನ್ನು ಎಲ್ಲಮ್ಮನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ನಿಂತ್ಕೊಂಡೆ, ಮನಸ್ಸಲ್ಲಿ ನೆನೆಸ್ಕೊಂಡು. ಹೇಳ್ಬೇಕಂದ್ರೆ ತುಂಬ ಗ್ರೇಟು. ನನ್ನ ಮಗ ನಾನು ಚೆನ್ನಾಗಿದ್ದೀವಿ, ನಮ್ಮ ಫ್ಯಾಮಿಲಿ ಅಂತಂದರೆ ಈ ಅಮ್ಮನೇ ಕಾರಣ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಬಂದುಬಿಟ್ಟು ಚಿಪ್ಸ್ ತೊಗೊಂಡಿದ್ನಲ್ವ ಬಸ್ಸಲ್ಲಿ, ಇನ್ನು ಗುಂಡ ತೊಗೊಂಡು ತಿನ್ಕೊಂಡು ಆಟ ಆಡ್ತಾಯಿದ್ದಾನೆ ಪಾಲನ ಜೊತೆ. ಅವನು ಇಷ್ಟು ದಿನ ತೋಟದಲ್ಲಿ ಒಬ್ಬನೇ ಇದ್ದು ಬೇಜಾರು. ಇವಾಗ ಸಡನ್ನಾಗಿ ಅಕ್ಕ, ಅಣ್ಣ ಎಲ್ಲರೂ ಕೂಡ ಸಿಕ್ಬಿಟ್ಟಿದ್ದಾರಲ್ವ, ಅದಕ್ಕೆ ಖುಷಿಯಾಗಿ ಆಟ ಆಡ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಆಂಧ್ರಕ್ಕೆ ಹೋಗ್ಬೇಕು ಮದುವೆಗೆ. ಇನ್ನು ನಮ್ಮ ಅಣ್ಣರೆಲ್ಲ ಇರೋದು ಆಂಧ್ರದಲ್ಲಿ, ಹಾಗಾಗಿ ಸಾಯಂಕಾಲ ಬಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒಂದು ಹತ್ರ ಬಂದಿದ್ವಿ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ರೋಜನ್ಗೆ ಫೋನ್ ಮಾಡಿಬಿಟ್ಟು ಇನ್ನು ಓಲೆ ತರಿಸ್ಕೊಂಡು ಇಟ್ಕೊತಾ ಇದ್ದಾರೆ. ಹೆಣ್ಮಕ್ಳಿಗಂತೂ ಇದು ಇಂಪಾರ್ಟೆಂಟ್. ರಿಲೇಷನಲ್ಲಿ ಮದುವೆ ಆಗಲಿ, ಬೇರೆಯವ್ರ ಮದುವೆ ಆಗಲಿ, ಇರಲೇಬೇಕು ಒಡವೆ ಅನ್ನೋದು. ಅಟ್ಲೀಸ್ಟ್ ಒಂದು ಜೊತೆನಾದರೂ ಇರಬೇಕು, ಸಿಂಪಲ್ಲಾಗಿರೋವಾದ್ರೂ ಪರವಾಗಿಲ್ಲ, ಇರಲೇಬೇಕು. ಹಂಗಾಗಿ ನಮ್ಮ ಚಿಕ್ಕಮ್ಮಂದು ಜುಮ್ಕಿ ಓಲೆ ಇದ್ದಾವೆ, ಸಖತ್ತಾಗಿದ್ದಾವೆ, ಹಳೆಯ ಕಾಲದಲ್ಲಿ ಮಾಡಿಸಿರೋದು.
ಅವು ಇವಾಗ ಸದ್ಯಕ್ಕೆ ಚಿಕ್ಕಮ್ಮರ ಹತ್ರ ಇಲ್ಲ, ಬ್ಯಾಂಕಲ್ಲಿದ್ದಾವೆ ಅವು. ಇನ್ನು ಮನೆ ಅಂತಂದರೆ ಸುಮ್ಮನೆ ತಮಾಷೆ ಮಾತಲ್ಲಲ್ವಾ, ಅದಕ್ಕೆ ನಮ್ಮ ತಮ್ಮ ಹೋಗ್ಬಿಟ್ಟು ಇನ್ನು ಅವನ್ನ ಬ್ಯಾಂಕಲ್ಲಿ ಇಟ್ಬಿಟ್ಟು ಅಮೌಂಟ್ ತೊಗೊಂಡು ಇನ್ನು ಕೂಡ ಮನೆ ಖರ್ಚಿಗೆಲ್ಲ ಹಾಕ್ತಾಯಿದ್ದಾನೆ. ಮೊನ್ನೆ ಬಡ್ಡಿ ಎಲ್ಲ ಕಟ್ಟಿ ಬಂದಿದ್ದಾನೆ, ಬಡ್ಡಿ ಎಲ್ಲ ಕಟ್ಬಿಟ್ಟು ಬಿಡಿಸ್ಕೊ ಬಂದಿದ್ದ, ಮತ್ತೆ ನೆಕ್ಸ್ಟ್ ಬಿಡಿಸ್ಕೊಬಂದು ಮತ್ತೆ ನೆಕ್ಸ್ಟ್ ಬೇರೆ ಬ್ಯಾಂಕಲ್ಲಿ ಇಟ್ಟು ಬಂದಿದ್ದಾನೆ. ಹಂಗಾಗಿ ಇವಾಗ ಚಿಕ್ಕಮ್ಮನಿಗೆ ಇರಲಿಲ್ಲ. ಇನ್ನು ರೋಜನ್ಗೆ ಫೋನ್ ಮಾಡಿಬಿಟ್ಟು ತರಿಸ್ಕೊಂಡು, ಅವ್ರ ಹತ್ರ 2 ಜೊತೆ ಇದ್ದಾವೆ, ಒಂದು ಜೊತೆ ತರಿಸ್ಕೊಂಡ್ಬಿಟ್ಟು ಇನ್ನು ಚಿಕ್ಕಮ್ಮ ಇಟ್ಕೊಂಡ್ಲಿ. ಇನ್ನು ನಾನು ಕೂಡ ನಾವು ಇದಾವಲ್ವ, ಇನ್ನು ಅದ್ರ ಜೊತೆಗೆ ರಿವರ್ಸ್ ಇರಲಿಲ್ಲ, ಇನ್ನು ರಿವರ್ಸು ಇಟ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಮದುವೆ ಮುಗಿಯೋವರೆಗೂ ಅಷ್ಟೇ, ಆಮೇಲೆ ಬಂದುಬಿಟ್ಟು ಬಿಚ್ಚಿಡೋದು ಅಷ್ಟೇ. ಇಷ್ಟು ದಿನ ಇವು ಕೂಡ ನನ್ನ ಹತ್ರ ಇರಲಿಲ್ಲ ಓಲೆ, ಇವು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ವಿ ನಾವು. ಮೊನ್ನೆ ನಾನು ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಹೋದ್ವಲ್ವ ಬ್ಯಾಂಕಿಂದ, ಇನ್ನು ಬಿಡಿಸ್ಕೊಂಡ್ಬಿಟ್ಟು ಇನ್ನು ತೊಗೊಂಡೋದೆ. ಚೆನ್ನಾಗಿದ್ದಾವೆ, ನಮ್ಮಮ್ಮ ಮಾಡಿಸಿರೋವು ಇವು, ನಮ್ಮಮ್ಮ ಕೊಡಿಸಿರೋವು ನನಗೆ. ಇವು ಬಂದುಬಿಟ್ಟು ನಾನು 2014ರಲ್ಲೋ 15ರಲ್ಲೇ ಏನೋ ತೊಗೊಂಡಿರೋವು, ಇವನ್ನ ಅವಾಗ ತಗೊಂಡಿರೋ ಓಲೆ. ಇನ್ನು ಬನ್ನಿ ಮನೆ ನೋಡೋಣ, ಮನೆ ಎಷ್ಟಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡಿದ್ಬಿಟ್ಟು ನನ್ನ ತಮ್ಮ ಕಟ್ಟಿಸ್ತಾ ಇದ್ದಾನೆ. ನೋಡಿದ್ರಂತೂ ನಿಜವಾಗ್ಲೂ ಅನ್ಸುತ್ತೆ ಕಣ್ಣಲ್ಲಿ ನೀರೇ ಬರುತ್ತೆ. ಅವ್ನು ನೆನೆಸ್ಕೊಂಡ್ರು ಅಷ್ಟೇ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ತೊಟ್ಟಿಡ್ತಾ ಇರುತ್ತೆ, ಅಷ್ಟು ಕಷ್ಟಪಡ್ತಾ ಇದ್ದಾನೆ ಅವನು. ಇನ್ನು ಈ ಮಟ್ಟಕ್ಕೆ ಬಂದಿದೆ, ಇನ್ನು ಮೆಟ್ಲಾಗಿದೆ, ಮತ್ತು ಬಾತ್ರೂಮು ಬಚ್ಚಲ್ ರೂಮು ಎಲ್ಲ ಆಗಿದೆ. ಸೆಂಟ್ರಿಂಗೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಇದೆ. ಸೆಂಟ್ರಿಂಗ್ ಎಲ್ಲ ಆದಮೇಲೆ ಮತ್ತು ಅದೆಲ್ಲ ಜೆಲ್ಲಿ ಎಲ್ಲ ಹಾಕ್ಬಿಟ್ಟು ಟಾಪ್ ಕ್ಲೋಸ್ ಮಾಡ್ತಾರಲ್ವ, ಆ ಕೆಲಸ ಇದೆ. ಬೆಜ್ಜನ್ ಕೆಲಸ ಇದೆ. ಇಲ್ಲಿಗೆ ಅದೆಷ್ಟು ಲಕ್ಷ ಮುಗಿದಿದೆ ಗೊತ್ತಿಲ್ಲ. ತುಂಬ ಕಷ್ಟಪಡ್ತಾ ಇದ್ದಾನೆ. ಹೇಳಬೇಕಂದ್ರೆ ಈ ಮನೆಗೆ ಅವನು ತುಂಬ ಕಷ್ಟಪಟ್ಟು ದುಡಿದು ಮಂತ್ಲಿ ಎಷ್ಟು ಪೇಮೆಂಟ್ ಬರುತ್ತೋ ಆ ಪೇಮೆಂಟಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ತಗೊಂಬಂದು. ನಿಜವಾಗ್ಲೂ ಸರ್ಕಾರ ಎಂಥ ಸರ್ಕಾರನೋ ಗೊತ್ತಿಲ್ಲ, ಬಡವರು ಬಗ್ಗರು ಅಂತ ಹೇಳ್ಬಿಟ್ಟು ಮನೆ ಕೊಡ್ತಾರೆ, ಮನೆ ಕೊಡ್ತಾರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಲೋನ್ ಮಾತ್ರ 1 ವರ್ಷ ಹತ್ತತ್ರ ಆಯಿತು, ಒಂದು ಬಿಲ್ ಸಮೇತ ಆಗಿಲ್ಲ ಎಲ್ರಿಗೂ ಕೂಡ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗುಡಿಸ್ಲೆಲ್ಲ ತುಂಬ ಇದ್ವು, ಹಳೆಯ ಮನೆಯೆಲ್ಲ ಇದ್ವು. ಏನೋ ಲೋನ್ ಬಂದಿದೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಿತ್ಬಿಟ್ರು, ಮನೆಯೆಲ್ಲ ಕಿತ್ಬಿಟ್ಟು ಸುಮ್ಮನೆ ಎಲ್ಲೋ ಬಾಡಿಗೆ ಮನೆಯಲ್ಲೆಲ್ಲ ಇದ್ಕೊಂಡು ಒಂದು ಸ್ವಲ್ಪ ಹಿಂಗೆ ತಡಕೆ ಕಟ್ಕೊಂಡು ಕೂಡ ವಾಸ ಮಾಡ್ತಾ ಇದ್ದಾರೆ. ಮನೆ ಬಂದಿದೆ ಕಟ್ಸ್ಕೊಳೋಣ ಅಂತ ಹೇಳಿಬಿಟ್ಟು ಇರೋ ಸಾಲ ಎಲ್ಲ ಮಾಡಿ, ಸ್ವಲ್ಪ ಸೇವಿಂಗ್ ಮಾಡ್ಕೊಂಡಿರೋ ದುಡ್ಡೆಲ್ಲ ಕೂಡ ಮನೆಗೆ ಹಾಕ್ಬಿಟ್ಟು ಇವಾಗ ಸುಮ್ಮನೆ ಕಣ್ಣು ಬಿಡ್ತಾ ಇದ್ದಾರೆ. ಒಂದು ಬಿಲ್ ಸಮೇತ ಆಗಿಲ್ಲ ಅಂಥ ಪರಿಸ್ಥಿತಿ ಇದೆ. ನಿಜವಾಗ್ಲೂ ನೆನೆಸ್ಕೊಂಡ್ರಂತೂ ಯಾಕೆ ಈ ಥರ ಇದು ಮಾಡ್ತಾಯಿದ್ದಾರೆ ಅಂತಲೇ ಅರ್ಥ ಆಗೋದಿಲ್ಲ. ಒಂದು ಬಿಲ್ ಸಮೇತ ಆಗಿಲ್ಲ, ಎಲ್ಲ ಕೂಡ ಸ್ವಂತ ಕೈಯಿಂದ ಬಂಡವಾಳ ಹಾಕಿ ಇದು ಮಾಡ್ತಾಯಿದ್ದಾರೆ. ಮಾಡೋದು ಮಾಡಿ ಯಾಕಾದರೂ ಮನೆ ಕಿತ್ಬಿಟ್ಟು ಅನ್ನೋ ಪರಿಸ್ಥಿತಿ ಕೂಡ ಬಂದಿದೆ. ಅಷ್ಟು ಇದು ನೋಡ್ತಾ ಇರ್ಬೋದು. ಅಕ್ಕಪಕ್ಕದವ್ರು ಎಲ್ಲರೂ ಸಮೇತ ಮನೆ ಕಿತ್ಬಿಟ್ಟಿದ್ದಾರೆ. ನಮ್ಮ ಅತ್ತೆಯರು ಮತ್ತು ಗೊತ್ತಿರೋರು ಎಲ್ಲರೂ ಸಮೇತನೂ ಮನೆ ಕಿತ್ಬಿಟ್ಟು ಇನ್ನು ಮನೆ ಕಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ, ಅಸಲು ಬಿಲ್ಲೇ ಆಗ್ತಾಯಿಲ್ಲ. ಇನ್ನು ಬನ್ನಿ, ಏನು ಮಾಡೋಕ್ಕಾಗಲ್ಲ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ಮ ಕಷ್ಟ ಅಂತೂ ತಪ್ಪೋದಿಲ್ಲ. ಇನ್ನು ನನ್ನ ತಮ್ಮಂತೂ ದುಡ್ದು ಫುಲ್ಲು ಸಣ್ಣಾಗಿಬಿಟ್ಟಿದ್ದಾನೆ. ತುಂಬ ದಿನ ಆಗಿತ್ತು, 2 ತಿಂಗಳಾಯ್ತು ಅವ್ನು ನೋಡಿದ ತಕ್ಷಣ ನನಗೆ ಒಂಥರ ಬೇಜಾರಾಯಿತು. ಕಷ್ಟಪಟ್ಟು ದುಡಿತಾ ಇದ್ದಾನೆ, ಕಷ್ಟಪಟ್ಟು ಏನೋ ಒಂದು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾನೆ. ಅವನಿಗೆ ಒಳ್ಳೆಯದಾಗಲಿ, ಅವ್ನಿಗೆ ಇನ್ನೂ ಸ್ವಲ್ಪ ಅವನಿಗೆ ಶಕ್ತಿ ಬರಲಿ, ಅವನ ಮನಸ್ಸು ಸ್ಟ್ರಾಂಗ್ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇನ್ನು ಫೈನಲಿ ಸಂಜೆಗೆ ಎಲ್ಲರೂ ಕೂಡ ಹೊರಟ್ವಿ. ಚಿಕ್ಕಮ್ಮ ಬಂದಿದ್ದರು, ನಮ್ಮ ರತ್ನಮ್ಮ ಚಿಕ್ಕಮ್ಮ, ನಮ್ಮ ಇನ್ನೊಬ್ಬ ಚಿಕ್ಕಮ್ಮ, ನಮ್ಮ ಅತ್ತೆ, ನಾವೆಲ್ಲರೂ ಕೂಡ ಇವತ್ತು ಸಂಜೆ ಬಸ್ಗೆ ಊರಿಗೆ ಹೋಗ್ತಾ ಇದ್ದೀವಿ, ಆಂಧ್ರಕ್ಕೆ. ಇನ್ನು ಇದು ಬಂದುಬಿಟ್ಟು ಸೀದಾ ನಾವು ಆಂಧ್ರಕ್ಕೆ ಹೋಗುತ್ತೆ, ಊರಿಗೆ ಹೋಗುತ್ತೆ, ನಮ್ಮ ಅಣ್ಣರ ಊರಿಗೆ ಬಸ್ಸು. ಇನ್ನು ನಾವೇನೇ ಲಾಸ್ಟು ಸ್ಟಾಪ್ ಅದೇ ಊರಲ್ಲೇ ಬಸ್ಸು ಆಲ್ಟ್ ಆಗುತ್ತೆ, ಮತ್ತು ಬೆಳಿಗ್ಗೆ ಬರುತ್ತೆ ಇದು ವಾಪಸ್ ಚಳ್ಳಕೆರೆಗೆ. ಇನ್ನು ಹೋಗ್ತಾ ಇದ್ದೀವಿ, ಯಾರು ಕೂಡ ಇಲ್ಲ, ಸ್ವಲ್ಪ ಇರೋರೆಲ್ಲ ಕೂಡ ಇನ್ನು ಇಳಿದು ಹೋಗ್ತಾಯಿದ್ರು. ಇನ್ನು ಸೀಟಂತೂ ಫುಲ್ಲು ಖಾಲಿ. ಇನ್ನು ಆರಾಮ್ಸೆ ಹೋದ್ವಿ. ಇನ್ನು ಫೈನಲಿ ಮದುವೆ ಮನೆಗೆ ಬಂದ್ವಿ. ಇದು ಶುಕ್ರವಾರ ನೈಟ್ ಇದು ವಿಡಿಯೋ ಬಂದುಬಿಟ್ಟು. ಮತ್ತು ಶನಿವಾರ ಬಂದುಬಿಟ್ಟು ಮದುವೆ ಗಂಡು ಬರ್ತಾರೆ, ಮತ್ತು ಭಾನುವಾರ ಬಂದುಬಿಟ್ಟು ಮುಹೂರ್ತ ಇದ್ದಿದ್ದು. ಹಂಗಾಗಿ ಇಲ್ಲಿ ಬಂದುಬಿಟ್ಟು ನಮ್ಮ ಶ್ರಾವಣಿ ಕೋನ ಹಾಕ್ಸ್ಕೊತಾ ಇದ್ದಾಳೆ. ಕೋನ ಹಾಕ್ತಾ ಇರೋದು ಅನಿತಾ ಅಂತ, ನಮ್ಮ ಅಣ್ಣನ ಸೊಸೆ, ದೊಡ್ಡ ಅಣ್ಣನ ಸೊಸೆ ಇವಳು. ಇನ್ನು ಇವಳನ್ನೇ ಕೋನ ಹಾಕ್ತಾಯಿದ್ದಾಳೆ, ಚೆನ್ನಾಗಿ ಹಾಕ್ತಾಳೆ ಡಿಸೈನ್ ಎಲ್ಲ ಕೂಡ. ಇನ್ನು ದುಡ್ಡು ಕೊಟ್ಟು ಎಲ್ಲದ್ರ ಕೂಡ ಹಾಕ್ಸ್ಕೊಳ್ಳೋದು ಯಾಕೆ ರಿಸ್ಕ್ ಅಂತ ಹೇಳಿಬಿಟ್ಟು ಇನ್ನು ಇವಳೇನೆ ಸ್ವಲ್ಪ ಫೋನಲ್ಲೆಲ್ಲ ನೋಡ್ಕೊಂಬಿಟ್ಟು ಇನ್ನು ಕೋನ ಹಾಕ್ತಾಯಿದ್ದಾರೆ. ಇನ್ನು ತುಂಬ ಜನ ಎಲ್ಲರೂ ಕೂಡ ಬಂದಿದ್ದರು. ಇನ್ನು ಇವರಿಬ್ಬರು ಅಜ್ಜಿ ಮೊಮ್ಮಗಂತೂ ಸುಮ್ಮನೆ ಬಿಡ್ತಾ ಇರಲಿಲ್ಲ, ತುಂಬ ದಿನಕ್ಕೆ ಸಿಕ್ಬಿಟ್ಟಿದ್ದಾನೆ. ಇನ್ನು ಖುಷಿಯಾಗಿ ಎತ್ಕೊಂಡು ಇನ್ನು ಓಡಾಡ್ತಾಯಿತ್ತು ಚಿಕ್ಕಮ್ಮ. ಇನ್ನು ಎಲ್ಲರೂ ಕೂಡ ಬಂದಿದ್ದರು. ಇದೆಲ್ಲ ಕೂಡ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ, ಅಪ್ಪನ ಕಡೆ ಫ್ಯಾಮಿಲಿ ಅಂತ ಇಲ್ಲಿ ಯಾರಿಲ್ಲ, ಎಲ್ಲರೂ ಕೂಡ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯವರು.
ಇನ್ನು ಅವ್ರವ್ರ ಕೆಲಸದಲ್ಲಿ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಇವಳು ಅಷ್ಟೇ, ಸ್ವಂತ ನಮ್ಮ ಸೋದರ ಮಾವನ ಮಗಳೇನೆ ಇವಳು. ಇವ್ರು ಬಂದುಬಿಟ್ಟು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ನಮ್ಮ ಮಾವನಿಗೆ. ಅದರಲ್ಲಿ ಬಂದುಬಿಟ್ಟು ಎರಡನೇ ಮಗಳ ಮದುವೆ ನಮ್ಮ ಮಾವನಿಗೆ. ಇದು ನಮ್ಮ ಮಾವನ ಮೊಮ್ಮಗಳ ಮದುವೆ. ಇದು ಒಂದು ಕಡೆ ಲೆಕ್ಕ ಹಾಕೊಂಡ್ರೆ ನಮ್ಮ ದೊಡ್ಡಮ್ಮ ಸ್ವಂತ ನಮ್ಮಮ್ಮ ಇದ್ದಾರಲ್ವ, ಅವ್ರ ಅಕ್ಕನ ಮೊಮ್ಮಗಳ ಮದುವೆ. ಇದು ನಮ್ಮ ಅಣ್ಣನ ಮಗಳ ಮದುವೆ ಇವತ್ತು. ಇದರಲ್ಲಿ ಬಂದುಬಿಟ್ಟು ಹಾಗಾಗಿ ಇಲ್ಲಿ ಬಂದುಬಿಟ್ಟು ಇವಳ ಹೆಸ್ರು ಗೌರಿ ಅಂತ ಹೇಳ್ಬಿಟ್ಟು ಇವಳು ರಾಗಿ ಸರಿ ಮಾಡ್ತಾಯಿದ್ದಾಳೆ. ರಾಗಿ ಸರಿ ಏನಕ್ಕೆ ಮಾಡ್ತಾ ಇರೋದಂತಂದರೆ ಕಲರ್ ಪೇಪರ್ ಬರುತ್ತಲ್ವ ಮನೆಗೆ ಹಚ್ಚೋದಕ್ಕೆ, ಅದಕ್ಕೋಸ್ಕರ ಇವಳು ಇದರಲ್ಲಿ ಬ್ಯುಸಿ ಇದ್ದಾಳೆ. ಇನ್ನು ಸುಮಾರು ಜನ ಒಂದೊಂದು ಕೆಲಸನೇ ಮಾಡಿಕೊಂಡು ಮದುವೆ ಕೆಲಸ ಅಂದರೆ ತಮಾಷೆ ಮಾತಲ್ಲ. ಇವತ್ತು ನೋಡಿದಾಗೆ ನನಗೆ ಗೊತ್ತಾಗಿದ್ದು, ನಾನು ಹೇಳ್ಬೇಕಂದ್ರೆ ಯಾರ ಮದುವೆಗೂ ನಾನು 1-2 ದಿನ ಮುಂಚೆ ಆಗಲಿ ಹಂಗೆಲ್ಲ ಹೋಗಿ ಒಂದು ದಿನವೂ ನಾನು ಇದ್ದೋಳಲ್ಲ. ಫಸ್ಟ್ ಟೈಮ್ ಈ ಥರ ಹೋಗ್ಬಿಟ್ಟು ಎಲ್ಲ ಕಣ್ಣಾರ ನೋಡ್ತಾ ಇರೋದು. ಹೇಳ್ತಾ ಇದ್ರಂತೂ ನಿಜವಾಗ್ಲೂ ಭಾಳ ಇದು ಹೆಣ್ಮಕ್ಳು ಇದ್ಬಿಟ್ರಂತೂ ತುಂಬ ಇದು ಫುಲ್ ಕತ್ಲಾಗ್ಬಿಟ್ಟಿತ್ತು. ಇನ್ನು ಕತ್ಲೆಲ್ಲ ಎಲ್ಲ ಕೂಡ ಸ್ವಲ್ಪ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಲ್ಬ್ ಹಾಕ್ಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಈ ಕಡೆ ಬಂದುಬಿಟ್ಟು ಇವ್ರು ಬಂದುಬಿಟ್ಟು ದೊಡ್ಡಕ್ಕ ಮಾರಕ್ಕ ಅಂತ ಹೇಳಿಬಿಟ್ಟು ನಮ್ಮ ಮಾಮನಿಗೆ ದೊಡ್ಡ ಮಗಳು ಇವರು. ಎಲ್ಲ ಜವಾಬ್ದಾರಿ ಎಲ್ಲ ಕೂಡ ಇನ್ನು ಇವ್ರದ್ದೇ. ನಾವೆಲ್ಲರೂ ಹೋಗಿದ್ವಲ್ವ, ತುಂಬ ಚೆನ್ನಾಗಿದ್ವಿ. ಅದಕ್ಕೆ ಬಿಸಿ ಮುದ್ದೆ ಮಾಡ್ತಾಯಿದ್ದಾರೆ. ಹಳ್ಳಿಯಲ್ಲಿ ಏನೇ ಮಾಡಿದ್ರೂ ಕೂಡ ಮುದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು. ಇನ್ನು ಮುದ್ದೆ ಮಾಡಿಬಿಟ್ಟು ಆಗಲೇ ಇದು ಸಾಂಬಾರು ಮಾಡಿಟ್ಟಿದ್ರು, ನುಗ್ಗೆಕಾಯಿ ಸಾಂಬಾರು. ಇನ್ನು ತುಂಬ ಜನ ಇದ್ವಲ್ವ, ಇನ್ನು ಒಂದು ದೊಡ್ಡ ಪಾತ್ರೆ ತುಂಬ ಅನ್ನ ಮಾಡಿಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದಾರೆ. ಇನ್ನು ಅಕ್ಕಿ ಕೂಡ ಬೇಯ್ತಾ ಇದ್ದಾವೆ. ಇವತ್ತು ಬಂದುಬಿಟ್ಟು ಲಾಡು, ಮೈಸೂರು ಪಾಕು ಎಲ್ಲ ಕೂಡ ಮಾಡಿಬಿಟ್ಟಿದ್ದಾರೆ. ಲಾಡು ಉಂಡೆ ಎಲ್ಲ ಮಾಡಿದ್ದಾರೆ. ಹೇಳ್ತಾಯಿದ್ರು, ನೀನು ಬೇಗ ಬಂದಿದ್ರೆ ಆರಾಮಾಗಿ ಸ್ವಲ್ಪ ವೀಡಿಯೋ ಮಾಡ್ಕೋಬೋದಾಗಿತ್ತು. ಎಲ್ಲ ಕೂಡ ಇಲ್ಲೇ ಮಾಡಿದ್ವಿ, ಎಲ್ಲ ಉಂಡೆ ಮತ್ತು ಮೈಸೂರು ಪಾಕು ಎಲ್ಲ ಕೂಡ ಮಾಡಿದ್ವಿ. ತುಂಬ ಸತಿ ನಿನ್ನನ್ನು ನೆನೆಸ್ಕೊಂಡ್ವಿ ಅಂತ ನಮ್ಮ ಮಾರಕ್ಕ ಹೇಳ್ತಾ ಇದ್ಲು. ಏನು ಮಾಡೋದು ಮತ್ತು ಬರೋದಕ್ಕಾಗಲಿಲ್ಲ ಬೇಗ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ನೋಡ್ಬೋದೆಲ್ಲ ಮಾಡಿಬಿಟ್ಟು ಇನ್ನು ಇಳಿಸಿದ್ರು. ಎಲ್ಲ ಕೂಡ ಎಲ್ಲ ನೀಟಾಗಿ ಮುಚ್ಚಿಟ್ಟಿದ್ರು ಪ್ಯಾಕ್ ಮಾಡಿಬಿಟ್ಟು. ಯಾಕೆಂದರೆ ಸ್ವೀಟ್ ಐಟಮು ಸ್ವಲ್ಪ ಒಂದಿನ ಮುಂಚೆನೇ ಮಾಡಿಟ್ರೇ ಚೆನ್ನಾಗಿ, ಮತ್ತು ಎಲ್ಲ ಒಂದೇ ದಿನ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಸ್ವೀಟ್ ಐಟಮ್ ಎಲ್ಲ ಮಾಡಿಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ಫೈನಲಿ ಮುದ್ದೆ ಆಯಿತು. ಇನ್ನು ಬಿಸಿ ಬಿಸಿ ಮುದ್ದೆ ಪೂಜಾ ಮತ್ತು ನಮ್ಮ ಮಾರಕ್ಕ ನಮ್ಮ ಚಿಕ್ಕಮ್ಮ ಕಟ್ತಾಯಿದ್ದಾರೆ. ಪೂಜಾರ ಅಮ್ಮನೇ ಇದು ಮಾರಕ್ಕ, ಸ್ವಂತ ತಮ್ಮನಿಗೇನೆ ಕೊಟ್ಟಿರೋದು. ಒಟ್ಟು ಅಲ್ಲಲ್ಲೇ ರಿಲೇಷನಲ್ಲೇ ಮದುವೆ ಆಗಿರೋದು. ಹೊರಗೆ ಹೊಸ ಸಂಬಂಧಗಳಂತೂ ಯಾವಿಲ್ಲ, ಎಲ್ಲ ಅಲ್ಲಲ್ಲೇ ಮಾಡ್ಕೊತಾ ಇದ್ದಾರೆ. ನಮ್ಮ ಶ್ರಾವಣಿಗೂ ಅಷ್ಟೇ ನಮ್ಮ ಅವ್ರ ಅಜ್ಜಿ ಮಗನಿಗೇನೆ ಇವಾಗ ಕೊಟ್ಟಿರೋದು. ಹಾಗೇನೆ ಅಲ್ಲಲ್ಲೇ ಆಗ್ತಾಯಿದೆ. ಬಟ್ ಈ ಮದುವೆ ಅಂತ ತುಂಬ ಸ್ಪೆಷಲ್ಲು, ತುಂಬ ಚೆನ್ನಾಗಾಯಿತು. ನಾನು ಇಷ್ಟು ಮದುವೆ ನೋಡಿದ್ರು ಕೂಡ ಇಷ್ಟು ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ನಾನು ಯಾವ ಮದುವೆನೂ ನೋಡಿರಲಿಲ್ಲ. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನಿಜವಾಗ್ಲೂ ಜನನ ನೋಡಿದ್ರೇ ಒಂಥರ ತಲೆ ಗಿರೋ ಅನ್ನೋದು, ಏನಪ್ಪ ಎಷ್ಟು ಜನ ಬಂದಿದ್ದಾರೆ ಅಂತ ತುಂಬ ಖುಷಿ. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ರಘು ಮತ್ತು ನಮ್ಮ ಅಣ್ಣ ಬ್ಯಾನರ್ ಹಾಕ್ಬೇಕಲ್ಲ, ನಾಳೆ ಶನಿವಾರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕಲ್ಲ, ಹಂಗಾಗಿ ಇದೆಲ್ಲ ಸ್ವಲ್ಪ ಬ್ಯಾನರೆಲ್ಲ ನೋಡ್ತಾ ಇದ್ದಾರೆ. 3 ಫೋಟೋ ಸೆಟ್ ಮಾಡಿದರು. 3 ಫೋಟೋದಲ್ಲಿ ಯಾವ ಫೋಟೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಕೋನ ಇಷ್ಟ ಆಗಿದೆ. ಇನ್ನು 2 ಕೈ ಫುಲ್ಲು ಬಿಡಿಸ್ಬೇಕು. ತುಂಬ ಲೇಟ್ ಆಯಿತು ಪಾಪ. ನಮ್ಮ ಮನೆ ತಗಂತೂ ಕುತ್ಕೊಂಡು ಫುಲ್ಲು ಬೆನ್ನು ಹೊಡ್ತಾನೆ ಬಂದುಬಿಡ್ತಾ, ಅಷ್ಟು ಲೇಟ್ ಆಯಿತು. ಇವಳ ಹೆಸ್ರು ಬಂದುಬಿಟ್ಟು ಶ್ರಾವಣಿ. ನಾವು ಚಿಕ್ಕ ಹುಡುಗಿದ್ದಾಗಿಂದ ಮಂದಾಕಿನಿ ಅಂತ ಕರೆದು ನಮ್ಗೆ ಅಭ್ಯಾಸ. ಅದಕ್ಕೆ ಶ್ರಾವಣಿ ಅಂತ ಕರೆಯೋದಕ್ಕೆ ನಮಗೆ ಅನಿಸೋದಿಲ್ಲ, ಮಂದು ಅಂತಲೇ ಕರಿತಾ ಇರ್ತೀವಿ. ಇದು ಬಂದುಬಿಟ್ಟು ಇನ್ನು ಅಂದ್ರಲ್ವ, ಇದು ಅವ್ರ ಮನೆತನದ ಹೆಸ್ರು ಮತ್ತು ಡೇಟು, ಇಷ್ಟು ಮುಹೂರ್ತ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ, ಮತ್ತು ಹುಡುಗನ ಹೆಸ್ರು ಹುಡುಗಿ ಹೆಸ್ರು ಹಾಕ್ಸಿದ್ದಾರೆ. ಇದೊಂದು ಬ್ಯಾನರು. ಒಟ್ಟು 2 ಬ್ಯಾನರು ಕಟ್ಟಬೇಕು ಅಂತ ಹೇಳಿಬಿಟ್ಟು ಇನ್ನು ನೋಡ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಬಿಡ ಹೂವು ತಂದುಬಿಟ್ಟು ಇನ್ನು ಚಿಕ್ಕಮ್ಮರೆಲ್ಲ ಸೇರ್ಕೊಂಡ್ಬಿಟ್ಟು ಇನ್ನು ಕಟ್ತಾ ಇದ್ದಾರೆ ಸೇವಂತಿಗೆ ಹೂವು. ಇದು ಬಂದುಬಿಟ್ಟು ಸ್ವಲ್ಪ ಡೆಕೋರೇಷನ್ಗೆ ಅಂದರೆ ಚಪ್ಪರಕ್ಕೆ ಮತ್ತು ಮನೆ ಮುಂದೆ ಮತ್ತು ಫೋಟೋಗೆ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಒಂದು ಸುಮಾರು kg ಇದ್ವು ಅನಿಸುತ್ತೆ ಹೂವು. ಎಲ್ಲ ಒಂದು ಸೂಪರ್ ಚೀಲ ತುಂಬ ತಂದಿದ್ರು ಬಿಡಿ ಹೂವು. ಇನ್ನು ಎಲ್ಲರೂ ಕೂಡ ಕಟ್ತಾ ಇದ್ದಾರೆ ಇವಾಗ ಕೂತ್ಕೊಂಡು. ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು, ಊಟ ಎಲ್ಲ ಆದಮೇಲೆ ಬಿಸಿ ಬಿಸಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇನ್ನು ಮಲಗೋವರೆಗೂ ಕೂಡ ಒಂದು 12 ಗಂಟೆ 1 ಗಂಟೆವರೆಗೂ ಕೂಡ ಕೆಲಸಗಳು ಆಗ್ತಾಯಿದ್ವು.
ಬಿಡಿ ಹೂವು ತಂದ್ರೇ ಒಳ್ಳೇದು, ಮದುವೆ ಟೈಮಲ್ಲಾಗಲಿ ಫಂಕ್ಷನ್ ಟೈಮಲ್ಲಾಗಲಿ ಸ್ವಲ್ಪ ನಮಗೂ ಕೂಡ ಸೇವ್ ಆಗುತ್ತೆ ಅಮೌಂಟ್ ಅನ್ನೋದು, ಮತ್ತು ಜಾಸ್ತಿ ಕ್ವಾಂಟಿಟಿ ಕೂಡ ಬರುತ್ತೆ. ಕಟ್ಟಿರೋ ಹೂವು ಆದರೆ ಸಖತ್ತು ರೇಟು ತುಂಬ ಕಡಿಮೆ ಬರುತ್ತೆ. ಅದಕ್ಕೆ ಮಲ್ಲಿಗೆ ಹೂವು ಆಗಲಿ, ಕನಕಾಂಬರ ಹೂವು ಆಗಲಿ, ಈ ಥರ ಸೇವಂತಿಗೆ ಹೂವು ಆಗಲಿ, ಪ್ರತಿಯೊಂದು ಹೂವನ್ನು ಕೂಡ ಬಿಡಿ ಹೂವನ್ನೇ ತಂದಿದ್ದಿದ್ದು ಮನೆಗೆ. ಇನ್ನು ಅದಕ್ಕೆ ಎಲ್ಲರೂ ಕೂಡ ಇವತ್ತು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ರಾಗಿ ಸರಿ ಕೂಡ ಮಾಡಿಬಿಟ್ಟು ಇನ್ನು ಕಲರ್ ಪೇಪರ್ ಎಲ್ಲ ಹಚ್ಚೋದೆಲ್ಲ ಹಚ್ತಾ ಇದ್ದಾರೆ. ಇವನು ಬಂದುಬಿಟ್ಟು ನಮ್ಮ ದೊಡ್ಡಣ್ಣನ ಮಗ, ಇವನು ಅನಿತಾ ಕೋನ ಹಾಕ್ತಿದ್ಲಲ್ವ, ಆ ಹುಡುಗಿ ಬಂದುಬಿಟ್ಟು ಇವನು ಹೇಳ್ತೀನಿ. ಇವ್ರದ್ದು ಕೂಡ ಮೊನ್ನೆ ಲವ್ ಮ್ಯಾರೇಜೇ ಆಗಿದ್ದು ರೀಸೆಂಟಾಗೆ, ಇನ್ನೂ 1 ವರ್ಷ ಆಗಿಲ್ಲ. ಇವಾಗ ಬಂದುಬಿಟ್ಟು ಇಲ್ಲಿ ಕಲರ್ ಪೇಪರ್ ಎಲ್ಲ ಹಚ್ತಾ ಇದ್ದಾರೆ. ಇನ್ನು ರಾಗಿ ಸರಿ ಎಲ್ಲ ಮಾಡ್ಕೊಂಬಿಟ್ಟು ಹಿಂಗೆ ಎಲ್ಲ ಕೂಡ ಪ್ರತಿಯೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನೇ ಹೇಳಿ ಫ್ಯಾಮಿಲಿ ಅಂದಮೇಲೆ, ಮದುವೆ ಅಂದಮೇಲೆ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡಿದ್ರೇ ಬೇಗ ಆಗೋದು. ಇನ್ನು ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಹೋಗಬೇಕು, ನಾನು ಹೋಗಲ್ಲ, ನಾನು ಮಾಡಲ್ಲ ಅಂತಂದರೆ ತುಂಬ ಕಷ್ಟ. ಮತ್ತು ಒಬ್ಬೊಬ್ಬರು ಎಲ್ಲ ಮಾಡ್ಕೋಬೇಕಂದ್ರೆ ತುಂಬ ಇದು, ಎಷ್ಟೇ ಮನಸ್ತಾಪ ಇರಲಿ, ಎಷ್ಟೇ ಜಗಳ ಇರಲಿ, ಏನೇ ಇರಲಿ, ಈ ಥರ ಮದುವೆ ಫಂಕ್ಷನ್ನು ಅಂತ ಒಂದಾಗ್ತೀವಲ್ವ, ಆ ಫ್ಯಾಮಿಲಿ ಆವಾಗಲೇ ಸ್ವಲ್ಪ ಸ್ಟ್ರಾಂಗ್ ಆಗೋದು, ಗಟ್ಟಿ ಆಗೋದು. ಎಷ್ಟೇ ಮುನ್ಸಿದ್ರು ಕೂಡ ಎಲ್ಲರೂ ಕಲ್ತ್ಕೊಂಡು ಮಾಡ್ತಾರಲ್ವ, ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಇನ್ನು ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ಕೊಳ್ತಾಯಿದ್ರು. ಇನ್ನು ಹೂವು ಕಟ್ಟರೆಲ್ಲ ಹೂವು ಕಟ್ತಾಯಿದ್ರು. ಇನ್ನು ಬೇರೆ ಬೇರೆ ಕೆಲಸ ತುಂಬ ಇರುತ್ತೆ. ಮದುವೆ ಕೆಲಸ ಅಂದರೆ ಸುಮ್ಮನೆ ತಮಾಷೆ ಮತ್ತಲ್ಲ, ಸಖತ್ತು ಕೆಲಸ ಇರುತ್ತೆ. ಇಲ್ಲಿ ನೋಡ್ಬೋದು ರಾಗಿ ಸರಿ ಮಾಡಿದ್ರಲ್ವ, ಅದಕ್ಕೆ ಬರಬೇಕು ಸ್ವಲ್ಪ ಮಂದ ಥರ ಬಂದುಬಿಟ್ಟು ಸ್ವಲ್ಪ ಅಂಟು ಆಗೋವರೆಗೂ ಕೂಡ ರಾಗಿ ಸರಿ ಮಾಡಬೇಕು. ಆಗಲೇ ಗೊತ್ತಾಗುತ್ತೆ. ಸ್ವಲ್ಪ ಮಾಡಿ 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 ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದು. ಈ ಕ್ವಾಂಟಿಟಿ ಈ ಥರ ಬಂದಾಗ ಚೆನ್ನಾಗೆ ಹಿಡಿಯುತ್ತೆ ಪೇಪರು. ಇಲ್ಲಿ ನನ್ನ ಮಗಂತೂ ಎಷ್ಟೊತ್ತಾದರೂ ಮಲಗೋಂಗೇ ಇಲ್ಲ. ಸುಮಾರು ಟೈಮ್ 11:30 ಗಂಟೆ ಹತ್ತತ್ರ ಆಗ್ತಾಯಿತ್ತು, ಇನ್ನೂ ಮಲಗಿರಲಿಲ್ಲ. ಇನ್ನು ಫೈನಲಿ ಈ ಕೈಗೆ ಕೋನ ಕಂಪ್ಲೀಟ್ ಆಯಿತು. ಮತ್ತು ಈ ಕಡೆ ತಿರುಗಿಸ್ಬಿಟ್ಟು ಇನ್ನೊಂದು ಸತಿ ಕೋನ ಹಾಕಬೇಕು. ಈ ಥರ ಸಿಂಪಲ್ಲಾಗಿ ಡಿಸೈನ್ ಬಿಡಿಸಿದ್ದಾಳೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾಳೆ. ನಮ್ಮ ಶ್ರಾವಣಿ ಆಗಲೇ ಗಂಡನ ಹೆಸರು ಕೂಡ ಬರ್ಸ್ಕೊಂಡ್ಬಿಟ್ಲು ಕೋನದಲ್ಲಿ. ಇನ್ನು ಈ ಕಡೆ ಬಂದುಬಿಟ್ಟು ಸುಮಾರು ಹೂವು ಎಲ್ಲ ಕೂಡ ಕಟ್ಟಿ ಇನ್ನು ಇಟ್ಟಿದ್ರು, ಎಲ್ಲ ಕಟ್ತಾಯಿದ್ರು ಇವಾಗ ಚಿಕ್ಕಮ್ಮರೆಲ್ಲ ಕೂಡ. ಮತ್ತು ಶನಿವಾರ ತುಂಬ ಚೆನ್ನಾಗಿದೆ. ಮತ್ತು ಮದುವೆ ಗಂಟು ಬರೋದು, ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನು ಕೆಲಸ ಮಾಡಿದ್ವಿ, ಏನೇನು ಶಾಸ್ತ್ರಗಳೆಲ್ಲ ಮಾಡಿದ್ರು ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ವಾಯ್ಸ್ ಅಂತೂ ಸರಿಯಾಗಿ ಬರ್ತಾನೇ ಇಲ್ಲ, ಏನು ಅಂದ್ಕೋಬೇಡಿ. ವಾಯ್ಸ್ ಸರಿ ಹೋಗೋವರೆಗೂ ಅಷ್ಟೇ. ಇನ್ನೂ ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ, ವಾಯ್ಸ್ ಕೂಡ ಫುಲ್ಲು ಹೋಗ್ಬಿಟ್ಟಿದೆ. ಆದರೂ ಕೂಡ 2 ದಿನ ಗ್ಯಾಪ್ ಆಯ್ತು ಅಂತ ಹೇಳಿಬಿಟ್ಟು ಇರೋ ಟೈಮಲ್ಲೇ ಸ್ವಲ್ಪ ಹಂಗೆ ವಾಯ್ಸ್ ಕೊಟ್ಕೊಂಡು ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ವೀಡಿಯೋ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ಈ ವ್ಲಾಗ್ ನೋಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ನಾಳೆ ಕೂಡ ಒಂದು ಒಳ್ಳೆ ವಿಡಿಯೋ ಬರುತ್ತೆ, ಅದರಲ್ಲಿ ಸಿಗೋಣ ಫ್ರೆಂಡ್ಸ್.